ಓಂ ನಮೋ ಭಗವತೆ ವಾಸುದೇವಾಯ. ಇವತ್ತು ನಾವು ಮಾತಾಡ್ತಿರೋಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಹೌದು, ಜ್ಯೇಷ್ಠ ನಕ್ಷತ್ರ ಬುಧನ ಒಂದು ಆಧಿಪತ್ಯದಲ್ಲಿರುವಂತಹ ನಕ್ಷತ್ರ. ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲೇ ತನ್ನ 4 ಚರಣಗಳು ಹೊಂದ್ಕೊಂಡಿದೆ. 2026 ಈ ಒಂದು ತಿಂಗಳು, ಕೆಲವೊಂದು ತಿಂಗಳುಗಳು ನಾನು ಹೇಳ್ತೀನಿ, ಮಾರ್ಚ್ ಮತ್ತು ಏಪ್ರಿಲ್, ಇವೆರಡು ತಿಂಗಳು ಸ್ವಲ್ಪ ತುಂಬ ಕಠಿಣವಾಗಿರುತ್ತೆ. ಈ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಮಾರ್ಚ್ ಮತ್ತು ಏಪ್ರಿಲ್ ತುಂಬ ಕಠಿಣ ಅಂತಂದರೆ ಎಲ್ಲ ಕೆಲಸದಲ್ಲೂ ನಿಮಗೆ ಸ್ಲೋನೆಸ್ ಅನಿಸುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಏನೋ ಒಂದು ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದು, ಸ್ಥಗಿತವಾಗಿರುವಂಥದ್ದು. ಚೆನ್ನಾಗೇ ನಡೀತಿತ್ತು ಮ್ಯಾಮ್, ಇಷ್ಟು ವರ್ಷ ಎಲ್ಲ ಚೆನ್ನಾಗೇ ಇತ್ತು, ಅಂಗಡಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಕೆಲಸದಲ್ಲಿರ್ಬೋದು, ಆ 2 ತಿಂಗಳು ತುಂಬ ಕಷ್ಟ ಆಗ್ಬಿಡುತ್ತೆ. ಬಿಟ್ಬಿಡಬೇಕು ಕೆಲಸ, ಸಾಕಪ್ಪ ಅನ್ನೋಷ್ಟು ನೀವು ಕಠಿಣವಾಗಿರುವಂಥ ಪರೀಕ್ಷೆನ ನೋಡಬೇಕಾಗತ್ತೆ. ಸ್ಪೆಷಲಿ ಜ್ಯೇಷ್ಠ ನಕ್ಷತ್ರದವ್ರಿಗೆ ಈ ಒಂದು ಪ್ರೆಡಿಕ್ಷನ್ ನಾನು ಕೊಡ್ತಾರಂಥದ್ದು 2026ಗೆ. ಸೊ ಇದ್ರ ಜೊತೆಗೆ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಆಫ್ಟರ್ ದಿಸ್ ಪೀರಿಯಡ್ ಈಸ್ ರಿಯಲಿ ಗುಡ್. ಎಲ್ಲ ವಿಚಾರದಲ್ಲೂ ಹೊಸ ಪ್ರಾಪರ್ಟಿ ಬೈ ಮಾಡೋಂಥ ಚಾನ್ಸಸ್ ತೋರಿಸ್ತಾ ಇದೆ. ಸೆಪ್ಟೆಂಬರ್, ಅಕ್ಟೋಬರ್ ಈ ಒಂದು ತಿಂಗಳುಗಳಲ್ಲಿ ಹೊಸ ಪ್ರಾಪರ್ಟಿ ಅಥವಾ ಲಿಟಿಗೇಷನ್ಸ್ ಏನಾದರೂ ಇದೆ ಕ್ಲಿಯರ್ ಆಗುವಂಥದ್ದು, ಲಿಟಿಗೇಷನ್ಸ್ ಕ್ಲೋಸ್ ಆಗುವಂಥದ್ದು, ಕೇಸ್ ಕ್ಲೋಸ್ ಆಗುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಕಡೆಗೆ ಆಗುವಂಥದ್ದು. ಎಷ್ಟೋ ಸಲ ಏನಾಗುತ್ತೆ, ವಿನ್ನಿಂಗ್ ಕಾಂಬಿನೇಷನ್ ಇದೆಯಾ, ಕೇಸ್ ಹಾಕಿದ್ದೀವಿ ಬಟ್ ನಮ್ಮಲ್ಲಿ ವಿನ್ನಿಂಗ್ ಆಗುತ್ತಾ, ಅವರಲ್ಲಿ ವಿನ್ ಆಗುತ್ತಾ, ಕೇಸ್ ಕ್ಲಿಯರ್ ಅಲ್ಲ ಮೇಡಮ್, ನಮಗೆ ವಿನ್ ಆಗಬೇಕು, ನಾವೇ ಗೆಲ್ಲಬೇಕು ಅನ್ನೋಂಥದ್ದು ಇರುವಂಥದ್ದು. ಈ ಒಂದು ಸಂದರ್ಭ ಚೆನ್ನಾಗಿದೆ ನಿಮಗೆ 2026ಅಲ್ಲಿ. ಹೊಸದಾಗಿ ತೊಗೊಳ್ಳೋವಂಥದ್ದು, ಹೊಸದಾಗಿ ಇದು ಆಗುತ್ತೆ. ಮತ್ತು ಶಿಫ್ಟ್ ಆಗ್ತೀರಾ ನೀವು, ಎಲ್ಲೋ ಒಂದು ಸ್ಥಾನ ಪಲ್ಲಟವಾಗುತ್ತೆ, ಚೇಂಜ್ ಆಗುತ್ತೆ, ನಿಮ್ಮ ಜಾಗ ಬದಲಾವಣೆ ಆಗುತ್ತೆ. ಮೇ ಬಿ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇರ್ಬೋದು, ಟ್ರಾನ್ಸ್ಫರ್ ಆಗ್ಬೋದು. ನಿಮಗೆ ಈ ಒಂದು ಕೆಲವೊಂದು ವಿಚಾರಗಳಲ್ಲಿ ಅದು ನೀವು ಬದಲಾವಣೆ ಮಾಡ್ತೀರಾ, ಚೇಂಜ್ ಆಗ್ತೀರಾ ಅಂತ ತೋರಿಸ್ತಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರೋಂಥವ್ರು ಎಷ್ಟು ಜನ ನೀವು ಕನ್ಸಲ್ಟೇಷನ್ ಕೇಳಿದ್ರಿ, ನಾನು ಆಲ್ರೆಡಿ ತಿಳಿಸಿರ್ತೀನಿ. ಜ್ಯೇಷ್ಠ ನಕ್ಷತ್ರದವ್ರಿಗೆ ತುಂಬ ಚೆನ್ನಾಗಿದೆ 2026ಅಲ್ಲಿ ಬರೀಬೇಕು ಅಂತಿರೋಂಥವ್ರು, ಅಥವಾ ಬರೆದು ನೀವು ರಿಸಲ್ಟ್ಸ್ ವೇಟ್ ಮಾಡ್ತಿರೋಂಥವ್ರು, ವಿಚ್ ಇಸ್ ಕಮಿಂಗ್ ಇನ್ 2026 ಇದ್ರೂ ಕೂಡ ತುಂಬ ಒಳ್ಳೆಯದು, ಸಕ್ಸಸ್ ಇದೆ. ಸೆಲೆಕ್ಟ್ ಆಗ್ತೀರಾ, ಒಳ್ಳೆ ಮಾರ್ಕ್ಸಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ, ತುಂಬ ಚೆನ್ನಾಗಿದೆ. ಕೆಲವು ಪರಿಹಾರಗಳು ನಾನು ತಿಳಿಸ್ಕೊಟ್ಟಿರ್ತೀನಿ, ಬಟ್ ನೀವು ಫಾಲೋ ಮಾಡಿಡಬೇಕಷ್ಟೇ. ಜೊತೆಗೆ ಈ ಒಂದು ಪರಿಹಾರ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಅಧಿಪತ್ಯ ಬಂದು ಬುಧ ಬರುತ್ತೆ ಅಂತ ನಾನು ತಿಳಿಸಿಕೊಟ್ಟಿದ್ದೆ. ಜೊತೆಗೆ ವೃಶ್ಚಿಕ ರಾಶಿಗೆ ಅಧಿಪತ್ಯ ಬಂದು ಕುಜ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಕ್ಲಾಶ್ ಆಗುತ್ತೆ ನಿಮ್ಮ ಲೈಫಲ್ಲೇ, ಒಂಥರ ಏನೋ ದ್ವಂದ್ವಗಳು. ಕೆಲವು ಸಲ ತಂದೆ ಸಪೋರ್ಟ್ ಚೆನ್ನಾಗಿರುತ್ತೆ, ತಾಯಿ ಸಪೋರ್ಟ್ ಇರೋದಿಲ್ಲ, ಅಥವಾ ತಾಯಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ತಂದೆ ಸಪೋರ್ಟ್ ಇಲ್ಲ. ಇಲ್ಲ ಒಂದು ಕಡೆ ಸಿಬ್ಲಿಂಗ್ಸ್ದು ಪ್ರಾಬ್ಲಮ್. ಈ ಜ್ಯೇಷ್ಠ ನಕ್ಷತ್ರದವ್ರಿಗೆ ಎಲ್ಲವೂ ಸರಿನೇ, ಎಲ್ಲ ಚೆನ್ನಾಗೇ ಇರುತ್ತೆ, ಎಲ್ಲ ದೇವರು ಎಲ್ಲನೂ ಅನುಕೂಲ ಮಾಡಿದ್ದಾನೆ ಮೇಡಮ್, ಬಟ್ ಎಲ್ಲೋ ಒಂದು ಕಡೆ ನಮ್ಮಲ್ಲೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಪೀಸ್, ಹಾರ್ಮೋನಿ, ಫ್ಯಾಮಿಲಿಯಲ್ಲಿ ಏನೋ ಒಂದು ಸಾಮರಸ್ಯ ಬರೋದಿಲ್ಲ, ಯಾರೋ ಒಬ್ರು ಕಂಡ್ರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ ಅನ್ನೋಂಥ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆಗ್ತಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರೋಂಥವ್ರು, ಮತ್ತು ಫ್ಯಾಮಿಲಿ ಇಶ್ಯೂಸ್ ಇರೋವಂಥವ್ರು, ಮತ್ತು ಈ ಸ್ಪೆಷಲಿ ಎಕ್ಸಾಮ್ಸ್ ಓದ್ತಾ ಇರೋವಂಥವ್ರು ಮಕ್ಕಳು, ಎಜುಕೇಷನ್ ಇರೋಂಥ ಮಕ್ಕಳು, ಜಾಬ್, ಬಿಸ್ನೆಸ್ಸು, ಪ್ರತಿಯೊಬ್ಬರಿಗೂ ಸಹ ಜ್ಯೇಷ್ಠ ನಕ್ಷತ್ರದವ್ರಿಗೆ ಈ ಒಂದು ವಿಶೇಷವಾಗಿರುವಂಥ ಬ್ರೇಸ್ಲೆಟು 2026ಗೆ ಅದ್ಭುತವಾಗಿ ವರ್ಕ್ ಆಗುತ್ತೆ, ಸೂಪರ್ ಆಗಿರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಗೊಂದು ಸಕ್ಸಸ್ಸು, ಪ್ರಾಸ್ಪರಿಟಿ, ವೆಲ್ತ್ ಕ್ರಿಯೇಷನ್ನು ಅಲ್ವಾ ಬೇಕು. ಇಂಪಾರ್ಟೆಂಟ್ಲಿ ದೋಸ್ ಥಿಂಗ್ಸ್ ಆರ್ ಬೇಕೇ ಬೇಕು. ಕ್ವೆಶನ್ ಏನು ಕೇಳ್ತೀರಾ ನೀವು, ಫ್ಯೂಚರ್ ಚೆನ್ನಾಗಿದೆಯಾ, ದುಡ್ಡು ಮಾಡ್ತೀನಾ, ನಾನು ಜಾಗ ತೊಗೊಳ್ತೀನಾ, ಸ್ವಂತ ಮನೆ ತೊಗೊಳ್ತೀನಾ, ರೈಟ್, ಇವೆಲ್ಲ ಪ್ರೊಟೆಕ್ಷನು ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. 2026 ಹೋಲ್ ಇಯರ್ ಹಾಕ್ಕೊಳ್ಳಿ. ಹೆಣ್ಮಕ್ಳಾಗಿದ್ರೆ ಲೆಫ್ಟ್ ಹ್ಯಾಂಡು, ಗಂಡು ಮಕ್ಕಳಾಗಿದ್ರೆ ರೈಟ್ ಹ್ಯಾಂಡು. ನೀವು ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ ನೀವು ಕೇಳ್ಕೊಳ್ಬೋದು ಯಾವ ರೀತಿ ತೊಗೊಳ್ಬೋದು ಅಂತ, ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ. ಇದ್ರ ಜೊತೆಗೆ ಮ್ಯಾಮ್ ನಾನು ಕೆಲವೊಂದು ಪರಿಹಾರಗಳು ನಾನು ಡಿಸ್ಕಸ್ ಮಾಡಿ ತೊಗೊಳ್ಬೇಕು, ನನ್ನ ಜಾತಕಾನುಸಾರ ಖಂಡಿತ ಮಾಡ್ಬೋದು. ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ಯಾವ ರೀತಿ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅನ್ನೋದು ಸಹ ನಿಮಗೆ ಗೈಡ್ ಮಾಡ್ತಾರೆ. ಇದರ ಜೊತೆಗೆ 2026ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಈಸ್ ವಿತ್ ಯುವರ್ ಹೆಲ್ತ್ ಇಶ್ಯೂಸ್ ಏನೋ ಒಂದು ಕಾಣಿಸ್ಕೊಳ್ಳುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಮಂಡಿ ನೋವು, ಕಾಲು ನೋವು, ಅಥವಾ ಅದು ರೀಪ್ಲೇಸ್ ಮಾಡಬೇಕಾಗೋ ಸಿಚುವೇಶನ್ ಬರುತ್ತೆ ನಿಮಗೆ. ಏನೋ ಒಂದು ರೀತಿಯಲ್ಲಿ ನೀವು ಆಪ್ರೇಟ್ ಆಗ್ತೀರಾ, ಕಾಲಿಗೆ ಸಂಬಂಧಪಟ್ಟಂಗೆ ಆಪ್ರೇಟ್ ಆಗುತ್ತೆ ನಿಮಗೆ ಅನ್ನೋಂಥದ್ದು ತೋರಿಸ್ತಿದೆ. ಅದಕ್ಕೂ ಸಹ ವಿಶೇಷವಾಗಿ ಧನ್ವಂತರಿ ಮಂತ್ರವನ್ನು ಜಪಿಸ್ತಾ ಬನ್ನಿ. ಓಂ ನಮೋ ಭಗವತೆ ವಾಸುದೇವಾಯ, ಈ ಒಂದು ಶಾರ್ಟ್ ಮಂತ್ರವೂ ಸಹ ನೀವು ಅದನ್ನು ಹೇಳ್ಕೊಳ್ತಾ ಇರ್ಬೋದು. ಪ್ರತಿನಿತ್ಯ 333 ಸಲ ಪ್ರತಿನಿತ್ಯ ಧನ್ವಂತರಿ ಮಂತ್ರವನ್ನು ಜಪ ಮಾಡ್ತಾ ಬನ್ನಿ. ಆರೋಗ್ಯದಲ್ಲೂ ಕೂಡ ಎಷ್ಟು ಚೇತರಿಕೆ. ಈಗ ಆಲ್ರೆಡಿ ಸಫರ್ ಆಗ್ತಿದ್ದೀವಿ ಮ್ಯಾಮ್ ಅನ್ನೋರು ಕೂಡ ಇದನ್ನು ಮಾಡಬಹುದು. ಮುಂದಕ್ಕೆ ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅನ್ನೋರು ಸಹ ಇದನ್ನು ನೀವು ಹೇಳ್ಕೊಳ್ಬಹುದು. ಓಂ ನಮೋ ಭಗವತೆ ವಾಸುದೇವಾಯ. ಜ್ಯೇಷ್ಠ ನಕ್ಷತ್ರದವ್ರಿಗೆ ವಿಶೇಷವಾಗಿ ನೀವು ಕಾರ್ ತೊಗೊಳ್ಳುವಂಥದ್ದು. ತುಂಬ ಜನ ಕನ್ಸಲ್ಟೇಷನಲ್ಲಿ ಕೇಳ್ತಿದ್ರಿ ಮ್ಯಾಮ್ ಈ ವರ್ಷ ಚೆನ್ನಾಗಿತ್ತ ಅಂತೆಲ್ಲ ಹೇಳಿ 2025ಗೆ ತುಂಬ ಜನಕ್ಕೆ ಅವಾಯ್ಡ್ ಮಾಡೋಕ್ಕೆ ಹೇಳಿದ್ದೆ ನಾನು. ಕಾರ್ ಬೇಡ, 26ಅಲ್ಲಿ ತಗೊಳ್ಳಿ, ಕಾರ್ ತೊಗೊಳ್ಳುವಂಥದ್ದು, ಹೊಸ ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದು, ಇವೆಲ್ಲ ಒಳ್ಳೆ ಅವಕಾಶಗಳಿದೆ. 2026ಅಲ್ಲಿ ಖಂಡಿತ ಪ್ರಯತ್ನ ಮಾಡಿ. ಮತ್ತು ಈ ರಿಯಲ್ ಎಸ್ಟೇಟ್ ಮಾಡ್ತಿರೋವಂಥವ್ರಿಗಂತೂ ಸೂಪರ್ಬ್ ಇದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟೋ ಜನ ಈಗ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಏನಂದರೆ ನೀವು ಯಾವುದೋ ಒಂದು ಲ್ಯಾಂಡ್ ತೋರಿಸ್ತೀರಾ, ನಿಮ್ಮ ಫ್ರೆಂಡ್ ಅದನ್ನು ಇದು ಮಾಡಿಬಿಡ್ತಾರೆ. ಸೊ ನಿಮ್ಮ
ನಿಮ್ಮನ್ನ ಅವರು ಓವರ್ಕಮ್ ಮಾಡಿಬಿಡ್ತಾರೆ. ಸೊ ತುಂಬ ಚೆನ್ನಾಗಿದೆ. ನೀವೇ ಸ್ವಂತವಾಗಿ ಇದು ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಆದಷ್ಟು ಏನೇ ಇರಲಿ, ಏನೋ ಲ್ಯಾಂಡ್ ಪರ್ಚೇಸ್ ಇರ್ಬೋದು, ಅಥವಾ ಏನೋ ಒಂದು ರೆಂಟಲ್ ಪ್ರಾಪರ್ಟೀಸ್ ಇರ್ಬೋದು, ಲೀಸ್ ಪ್ರಾಪರ್ಟೀಸ್ ಇರ್ಬೋದು, ನೀವು ಯಾವುದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರೋ ಅದರಲ್ಲೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಿರೋರಂತೂ ಒಳ್ಳೆ ಕಮಿಷನ್, ಒಳ್ಳೆ ಪ್ರಾಫಿಟ್ಸ್ ಇದೆ. ಸೊ ಬಿಸ್ನೆಸ್ ಆಗದೇ ಇರುವಂಥದ್ದು ಅಂತ ಹೇಳಬೇಕು ಅಂತಂದರೆ ಸ್ವಲ್ಪ ಆದಷ್ಟು ಈ ಬಟ್ಟೆ ವ್ಯಾಪಾರ ಮಾಡ್ತಿರೋಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ತೋರಿಸ್ತಿದೆ. ಮತ್ತು ಈ ಕಿಚನ್ನು ಅಥವಾ ಬೇಕರಿ ವ್ಯಾಪಾರ ಮಾಡ್ತಿರೋಂಥವ್ರಿಗೂ ಸಹ ಸ್ವಲ್ಪ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. ಡಲ್ ಆಗುತ್ತೆ, ಬಿಸ್ನೆಸ್ ಎಲ್ಲ ಸ್ವಲ್ಪ ಡಲ್ ಆಗುತ್ತೆ. ಬೇರೆ ಮಾರ್ಕೆಟಿಂಗ್ ರಿಲೇಟೆಡ್ ಸ್ಟೇಷನರಿ ಥಿಂಗ್ಸ್ ಸೂಪರ್ ವರ್ಕ್ ಆಗುತ್ತೆ. ಈ ಜ್ಯೇಷ್ಠ ನಕ್ಷತ್ರ ನೀವೇನಾದರೂ ಆ ಬಿಸ್ನೆಸ್ಸಲ್ಲಿ ಇದ್ದರೆ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಟ್ಟೆ ರಿಲೇಟೆಡ್ ಆದರೆ ಏನಾದರೂ ಬೇರೆ ಅದಕ್ಕೆ ಹೊಸದಾಗಿ ಐಡಿಯಾ ಮಾಡ್ಕೊಳ್ಳಿ. ಮೇ ಬಿ ಬೇರೆ ಏನಾದರೂ ಇನ್ನೊಂದು ಆ್ಯಡ್ ಮಾಡಬಹುದಾ, ಅದನ್ನೆಲ್ಲ ಚೆಕ್ ಮಾಡಿ. ಏನು ಸಾಧ್ಯತೆ ಇತ್ತು ಅಂತಂದರೆ ಅದನ್ನೆಲ್ಲ ನೀವು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಡೋಂಟ್ ವರಿ. ಎಷ್ಟೋ ಜನ ಪರಿಹಾರಗಳ ವಿಚಾರ ಅಂತ ಬಂದಾಗ ಐ ವಾಂಟ್ ಟು ಟೆಲ್ ಯು ಇಂಪಾರ್ಟೆಂಟ್. ತುಂಬ ಜನ ಈಗ ಆಲ್ರೆಡಿ ನನಗೆ ಸಂದೇಶಗಳು ಕಳಿಸ್ತಿರೋಂಥದ್ದು ಇರ್ಬೋದು, ಯೂಟ್ಯೂಬ್ನಲ್ಲಿ ಈ ಪ್ರೋಗ್ರಾಮ್ ನೋಡ್ತಿರೋಂಥವ್ರು ಇರ್ಬೋದು, ಸಬ್ಸ್ಕ್ರೈಬ್ ಆಗಿರೋಂಥವ್ರು ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನನ್ನ ಪರಿಹಾರಗಳು, ನಾನು ಕೊಟ್ಟಿರೋಂತಹ ಒಂದು ಸಜೆಷನ್ಸ್ ನಿಮ್ಮ ಲೈಫಲ್ಲಿ ಇಷ್ಟೊಂದು ಇಂಪ್ಯಾಕ್ಟ್ ಆಗ್ತಿದೆ ಅಂತಂದರೆ ಖಂಡಿತ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಈ ಪ್ರಯತ್ನ ನನಗೆ ಇನ್ನಷ್ಟು ಹುಮ್ಮಸ್ ಕೊಡುತ್ತೆ. ಯಾಕಂದರೆ ಇನ್ನಷ್ಟು ಪರಿಹಾರಗಳನ್ನ ನಾನು ರಿಸರ್ಚ್ ಮಾಡಿ ನಿಮಗೋಸ್ಕರ ತರಬಹುದು, ಈಸಿಯಾಗಿ ಮಾಡ್ಕೊಳ್ಬೋದು. ಎಲ್ಲ ನಮ್ಮ ಕಣ್ಮುಂದೆನೇ ಇರುತ್ತೆ. ಕಷ್ಟಗಳು ನಮಗೆ ಬರುತ್ತೆ, ಸುಖವೂ ಸಹ ಇಲ್ಲೇ ಸಿಗುತ್ತೆ. ಕಷ್ಟಗಳಿಗೆ ಪರಿಹಾರವೂ ಸಹ ನಾವು ಇಲ್ಲಿಂದನೇ ತೊಗೊಳ್ಬೇಕು. ಏನಂದ್ರೆ ಆ ಸಮಯ ಮತ್ತಿರುತ್ತಲ್ಲ, ನಿಮ್ಮ ಎಫರ್ಟು, ಟೈಮು ಮತ್ತು ಇರೋಂತಹ ಒಂದು ಏನು ಪರಿಹಾರಗಳು ಬೇಕು ಅವೆಲ್ಲ ನೀವು ಕರೆಕ್ಟಾಗಿ ಮಾಡಿದಾಗ, ಆ್ಯಕ್ಚುಲ್ ಆಗಿ ಮಾಡಿದಾಗ ನಿಮ್ಗದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ನೀವು ಆ ಸಮಸ್ಯೆಯಿಂದ ಆಚೆ ಬರ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೂಎವರ್ ಈಸ್ ಯೂಸಿಂಗ್, ಎಲ್ಲರೂ ನನಗೆ ಒಳ್ಳೆ ಇದು ಏನೋ ರಿಸಲ್ಟ್ಸ್ ಆಗಿದೆ ಅಂತ ಹೇಳ್ತಿರೋಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಕಮೆಂಟಲ್ಲಿ ಕಳಿಸಿದ್ದೀರಾ, ಮೆಸೇಜಸ್ ಕಳಿಸಿದ್ದೀರಾ, ಕಾಲ್ ಮಾಡಿ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮ ಮುಗಿಸುವಂಥ ಸಮಯ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.